ಆಪ್ಕಿ ಅದಾಲತ್ನಲ್ಲಿ ಕೈಗಾರಿಕೋದ್ಯಮಿ ರಾಹುಲ್ ಬಜಾಜ್ ಮೇಲೆ ಇರುವ ಆರೋಪ. ಇವರಿಗೆ ದ್ವಿಮುಖ ನಿಲುವು ಇದೆ. ರಾಹುಲ್ ಜಿ, ಡಬಲ್ ಸ್ಟ್ಯಾಂಡರ್ಡ್ ನಿಮಗೆ ನೆನಪಿದೆಯಾ? 1997ನಲ್ಲಿ ನೀವು ಬಾಂಬೆ ಕ್ಲಬ್ ಮಾಡಿದ್ರಿ. ಟೆಕ್ನಿಕಲ್ ಆನ್ಸರ್ ಇಸ್ ನೋ. ಯಾಕಂದ್ರೆ ನಾನು ಮಾಡಿರ್ಲಿಲ್ಲ, ನಾನು ಯಾರಿಗೂ ಬರ್ದಿರ್ಲಿಲ್ಲ, ನಾನು ಯಾರಿಗೂ ಹೇಳಿರ್ಲಿಲ್ಲ. ಆದ್ರೆ ಕೆಲವು ವ್ಯಕ್ತಿಗಳು ನನಗೆ ಬರ್ದಿದ್ರು. ಏನಂದ್ರೆ, ಲೆಟ್ ಅಸ್ ಗೆಟ್ ಟುಗೆದರ್, ವಿ ಗಾಟ್ ಟುಗೆದರ್ ಅಂಡ್ ದಟ್ ಬಿಕೇಮ್ ನೋನ್ ಆಸ್ ಬಾಂಬೆ ಕ್ಲಬ್ ಲೆಡ್ ಬೈ ರಾಹುಲ್ ಬಜಾಜ್. ನೋ, ಅದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು. ಹರಿಶಂಕರ್ ಸಿಂಘಾನಿಯಾ, ಭರತ್ ರಾಮ್ಜಿ, ಗೋಡ್ರೇಜ್, ಜಮ್ಶೆದ್ ಗೋಡ್ರೇಜ್, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು. ಆದ್ರೆ ಇದು ಖಂಡಿತ ಹೌದು, ಅದು ನಿಧಾನವಾಗಿ ಗೌರ್ಮೆಂಟ್ ಕೋಪ ಮಾಡ್ಕೊಳ್ತಾ ಹೋಯ್ತು. ಹಾಗಾಗಿ ವ್ಯಕ್ತಿಗಳು ಹಿಂದೆ ಸರಿತಾ ಹೋದ್ರು. ಒಬ್ರೇ ಒಬ್ಬ ರಾಹುಲ್ ಬಜಾಜ್ ಐಡೆಂಟಿಟಿ ಆಗಿ ಉಳಿದ್ರು ಬಾಂಬೆ ಕ್ಲಬ್ ಇಂದ. ಈಗ ಬೇರೆ ಯಾರ ಹೆಸರು ಯಾರಿಗೂ ನೆನಪಿಲ್ಲ ಬಾಂಬೆ ಕ್ಲಬ್ದು. ಕೇವಲ ರಾಹುಲ್ ಬಜಾಜ್, 1 ಮೆಂಬರ್ ಕ್ಲಬ್. ಯಾಕಂದ್ರೆ ರಾಹುಲ್ ಬಜಾಜ್ ಫಾರಿನ್ ಕಂಪನಿಗಳ ವಿರುದ್ಧ ಮಾತಾಡೋದ್ರಲ್ಲಿ ಎಲ್ಲರಿಗಿಂತ ಜಾಸ್ತಿ ಮುಂದೆ ನಿಂತ್ಕೊಂಡಿದ್ರು. ಹೌದು, ಅಂದ್ರೆ ಗೌರ್ಮೆಂಟ್ನ ಪಾಲಿಸಿಯ ವಿರುದ್ಧ ಮಾತಾಡಿದ್ದೆ ನಾನು. ತುಂಬಾ ಕೋಪ ಮಾಡ್ಕೊಂಡಿದ್ರು ನನ್ನ ಮೇಲೆ ಗೌರ್ಮೆಂಟ್ನವರು ಮತ್ತೆ ಮೀಡಿಯಾದವರು ಕೂಡ. ಯಾಕಂದ್ರೆ ಆ ಸಮಯ ಫ್ಯಾಷನೇಬಲ್ ಆಗಿತ್ತು. ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ನಮ್ಮನ್ನ ಪ್ರೊಟೆಕ್ಷನಿಸ್ಟ್ ಅಂತ ಹೇಳ್ತಿದ್ರು. ಆ ವಿಷಯ ತಪ್ಪಾಗಿತ್ತು. ನಾವು ಕೇವಲ ಹೇಳಿದ್ದಿಷ್ಟೇ, ಹಿಂದೂಸ್ತಾನಿ ಬಿಸ್ನೆಸ್ಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ ಕೊಡ್ಬೇಕು ಅಷ್ಟೇ. ಒಂದು ವೇಳೆ ನಿಮ್ಗೆ ಹೀಗನ್ಸುತ್ತೆ ಅಂದ್ರೆ ಮಲ್ಟಿನ್ಯಾಷನಲ್ ಬರೋದ್ರಿಂದ ಹಿಂದೂಸ್ತಾನದ ಕಂಪನೀಸ್ಗೆ ಒಳ್ಳೇದಾಗಲ್ಲ ಅಂತ. ಹಾಗಿದ್ರೆ ನೀವು ಕವಾಸಕಿನ ಯಾಕೆ ತಗೊಂಡ್ ಬಂದ್ರಿ? ಇಲ್ಲ. ವಿಷಯ ಖಂಡಿತ ಹಾಗಲ್ಲ. ಮತ್ತೆ ಕವಾಸಕಿ ಹತ್ರ ನನ್ನ ಕಂಪನಿಯ 1% ಕೂಡ ಶೇರ್ ಹೋಲ್ಡಿಂಗ್ ಇಲ್ಲ. ನಾನ್ ಯಾವತ್ತೂ ಹೀಗೆ ಹೇಳಿಲ್ಲ. ನೀವು ನೋಡಿ, ನಾವು ಗಾಂಧಿಯನ್ ಫ್ಯಾಮಿಲಿ ಜನ. ಗಾಂಧೀಜಿ ಏನ್ ಹೇಳ್ತಿದ್ರು? ವಿಂಡೋಸ್, ನಿಮ್ಮ ಕಿಟಕಿಗಳನ್ನ ಓಪನ್ ಆಗಿಡಿ. ಜಗತ್ತಿನ ಮೂಲೆ ಮೂಲೆಯಿಂದ ಬರಲಿ ಐಡಿಯಾಸ್, ಗಾಳಿ ಎಲ್ಲವನ್ನು. ಆದ್ರೆ ಇಷ್ಟೊಂದು ಬರೋಕೆ ಬಿಡಬೇಡಿ. ಏನಂದ್ರೆ, ನಮ್ಮ ಮರ ಏನಿದೆ ಅದು ಬಾಗೋಷ್ಟು ಅಥವಾ ಬಿದ್ದೋಗೋಷ್ಟು. ಅದಕ್ಕೆ ಅವರಿಂದ ನಾವು ಟೆಕ್ನಾಲಜಿ ತಗೋತಾ ಇದೀವಿ. ಮತ್ತೆ ಅಲ್ಲಿಂದನೇ ಯಾಕೆ ತಗೋತಾ ಇದೀವಿ? ಟೋಕಿಯೋ, ಬಹಳಷ್ಟು ಕಡೆಯಿಂದ ನಾವು ಟೆಕ್ನಾಲಜಿ ತಗೋತಾ ಇದೀವಿ. ದೊಡ್ಡ ದೊಡ್ಡ ಕಂಪನಿಗಳು ಪ್ರಪಂಚದಾದ್ಯಂತ ಬೇರೆಯವರಿಂದ ಟೆಕ್ನಾಲಜಿ ತಗೋತಾರೆ. ಆದ್ರೆ ಮಾಲೀಕತ್ವವನ್ನ ನಾವು ಕೊಟ್ಟಿಲ್ಲ. ಆದ್ರೆ ಅದರ ನಂತರ ಕೂಡ ನಾನು ಹೇಳ್ಬೇಕಾಗತ್ತೆ, ಏನಂದ್ರೆ ನಾನು ಇದರ ವಿರುದ್ಧ ಇವತ್ತಿಲ್ಲ. ಏನಂದ್ರೆ, ನೀವು ಮಾಲೀಕತ್ವವನ್ನ ಕೊಡಬೇಡಿ ಅನ್ನೋ ವಿಷಯದಲ್ಲಿ. ಬೇರೆಯವರು ಕೊಡ್ತಾರೆ ಮಾಲೀಕತ್ವನ, ಸರಿಯಾದ ವಿಷಯ ಇದು. ಇವತ್ತು ನಿಮ್ಮ ಹತ್ರ ಚಾಯ್ಸ್ ಕೂಡ ಇಲ್ಲ. WTOನ ಅಂಡರ್ ನೀವು ಬೇಡ ಅನ್ನೋಕೆ ಆಗಲ್ಲ. ನೀವು ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಕೊಟ್ರಿ ಅಲ್ವಾ ಪಾಲುದಾರಿಕೆನ? 26 ಅವ್ರಿಗೆ ಕೊಟ್ವಿ, 74 ನಾವೇ ಇಟ್ಕೊಂಡ್ವಿ. ಆದ್ರೆ 26 ಕೊಡ್ಬಾರ್ದಾ? ಏನಂದ್ರೆ ನಾವ್ ಯಾವತ್ತೂ ಕೊಟ್ಟಿಲ್ಲ ಅಂತ. ಬಜಾಜ್ ಆಟೋ ಬಗ್ಗೆ ಮಾತಾಡ್ತಿದ್ವಿ. ಈಗ ನೀವು ಆಲಿಯನ್ಸ್ ನ ಬಗ್ಗೆ ಕೇಳಿ, ಇನ್ಶೂರೆನ್ಸ್ ಬಿಸ್ನೆಸ್ ನ ಬಗ್ಗೆ ಕೇಳಿ. ಅದರಲ್ಲಿ ಇನ್ಶೂರೆನ್ಸ್ ಬಗ್ಗೆ ನಮಗೇನು ಅರ್ಥನೇ ಆಗಲ್ಲ, ಮೊದಲನೇ ವಿಷಯ. ಸೆಕೆಂಡ್, ಆಲಿಯನ್ಸ್ ಪ್ರಪಂಚದ ಟಾಪ್ 3 ಕಂಪನೀಸ್ ಅಲ್ಲಿ ಇದಾರೆ ಇನ್ಶೂರೆನ್ಸ್ ನಲ್ಲಿ. ಮೂರನೇ ವಿಷಯ, ಗೌರ್ಮೆಂಟ್ ಲಿಬರಲೈಸ್ ಮಾಡ್ತು, ಅಲೋ ಮಾಡ್ತು ಫಾರಿನರ್ಸ್ ಬರೋದಕ್ಕೆ. ಮತ್ತೆ ಇದನ್ನ ಹೇಳಿದ್ರು 26% ತಗೋಬಹುದು ಅಂತ. ನಾವು ಮಾಡಿದ್ವಿ. ಇವತ್ತೇನನ್ಸುತ್ತೆ ನಿಮ್ಗೆ? ಏನು ಮಲ್ಟಿನ್ಯಾಷನಲ್ಗಳು ಭಾರತಕ್ಕೆ ಬಂದು ಇಂಡಿಯನ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅನುಮತಿ ಕೊಡಬೇಕಾ ಅಥವಾ ಕೊಡಬಾರ್ದಾ? ನನ್ನ ಪ್ರಕಾರ ಏನಂದ್ರೆ, ಎಲ್ಲ ವಿಷಯಗಳಲ್ಲೂ ಬರಬಾರ್ದು. ಕೆಲವರು ಹೇಳ್ತಾರೆ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಮಾಡ್ಬೇಕು ಅಂತ. ಇಂಗ್ಲೆಂಡ್ ಅಲ್ಲಿ ಮಾಡಿದ್ದಾರೆ. ನನ್ನ ಪ್ರಕಾರ ಈಗ ಹಿಂದೂಸ್ತಾನ ಇದಕ್ಕೆ ತಯಾರಿಲ್ಲ. ಯಾಕಂದ್ರೆ ಬೇರೆ ಎಷ್ಟೊಂದು ಇಂಡಸ್ಟ್ರೀಸ್ ಇವೆ. ಪಬ್ಲಿಕ್ ಸೆಕ್ಟರ್ ನಲ್ಲಿ 200 ಕಂಪ್ನೀಸ್ ಇವೆ. ಇವುಗಳನ್ನ ಮಾಡಿ ಪ್ರೈವೇಟೈಸ್. ಇವುಗಳಲ್ಲಿ ಫಾರಿನರ್ಸ್ ನ ಬರೋಕ್ ಬಿಡಿ. ಅದಕ್ಕೆ ಈಗ ಫಾರಿನರ್ಸ್ ಬರೋಕ್ ಬಿಡೋದ್ರಲ್ಲಿ ನಂದೇನು ತಕರಾರಿಲ್ಲ. ಆದ್ರೆ ಹೌದು, ಅಮೆರಿಕಾ ಮೆಜಾರಿಟಿ ಫಾರಿನ್ ಓನರ್ಶಿಪ್ ನ ಅಲೌಡ್ ಮಾಡಲ್ಲ. ಸಿವಿಲ್ ಏವಿಯೇಷನ್ ನಲ್ಲಿ, ಬ್ರಾಡ್ಕಾಸ್ಟಿಂಗ್ ನಲ್ಲಿ, ಟೆಲಿಕಮ್ಯುನಿಕೇಶನ್ ನಲ್ಲಿ ಯಾಕೆ ಅಲೌಡ್ ಮಾಡಲ್ಲ ಮೆಜಾರಿಟಿ? ಫರ್ಗೆಟ್ ಡಿಫೆನ್ಸ್, ಈ 3 ವಿಷಯಗಳಲ್ಲಿ ಅಲೌಡ್ ಮಾಡಲ್ಲ. ನಮಗ್ ಹೇಳ್ತಾರೆ ಅಲೌಡ್ ಮಾಡಿ ಅಂತ. ಆದ್ರೆ ಇದನ್ನ ಕೇವಲ ನಾನು ಅವರ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಿದ್ದೀನಿ ನಿಮ್ಗೆ. ಮತ್ತೆ WTOನಲ್ಲಿ ಎಷ್ಟು ಡಬಲ್ ಸ್ಟ್ಯಾಂಡರ್ಡ್ ಇದೆ ಅಂದ್ರೆ, ಅಗ್ರಿಕಲ್ಚರ್ನಲ್ಲಿ ಯುರೋಪ್ ಅಂಡ್ ಅಮೆರಿಕಾ ನಾಚಿಕೆ ಇಲ್ದೇನೆ ಡೆವಲಪಿಂಗ್ ಕಂಟ್ರೀಸ್ಗೆ ಎಷ್ಟೊಂದು ನಷ್ಟ ಮಾಡ್ತಿದ್ದಾರೆ ಅಂದ್ರೆ ನಾನೇ ಕೂಗಾಡ್ತೀನಿ. ಹೊರಗಡೆ ಹೋಗ್ತೀನಿ, ತುಂಬಾ ಸಲ ಹೋಗ್ತೀನಿ, ಅಲ್ಲಿ ಕೂಗಾಡ್ತೀನಿ. ಮತ್ತೆ ಅದಕ್ಕೋಸ್ಕರನೇ ವಿದೇಶಿ ವ್ಯಕ್ತಿಗಳು ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ನೀವು ಇಷ್ಟೊಂದು ಕೂಗಾಡ್ತೀರಾ ಮತ್ತೆ ಇಷ್ಟೊಂದು ಮಾತಾಡ್ತೀರಾ, ಇದೇ ಕಾರಣಕ್ಕೆ ಅಲ್ವಾ ನಿಮ್ಮ ಮಕ್ಕಳು ನಿಮ್ಮನ್ನ ಕಂಪನಿಯಿಂದ ಹೊರಗಾಕೋದಿಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದಾರಂತೆ? ಪ್ರಯತ್ನ ಖಂಡಿತ ಮಾಡಿದ್ರು ಅವರು. ತುಂಬಾ ಸಕ್ಸಸ್ ಅನ್ನೋದು ನೋಡಿ ಹೇಗ್ ಸಿಗುತ್ತೆ. ಅಪ್ಪ ಕೂತಿದ್ದಾನೆ ಇಲ್ಲಿ. ನಾನು ಹೇಳ್ಬಿಟ್ಟೆ ಅವ್ರಿಗೆ MD ಆಗೋ ಮಗನೇ, ಆದ್ರೆ ಚೇರ್ಮನ್ ನಾನೇ ಆಗಿರ್ತೀನಿ. ಮತ್ತೆ ಮ್ಯಾನೇಜ್ಮೆಂಟ್ ಪೂರ್ತಿ ಕೊಟ್ಬಿಟ್ಟೆ. ಆದ್ರೆ ಓನರ್ಶಿಪ್ ಅಂತೂ ನನ್ನ ಕೈಯಲ್ಲೇ ಇದೆ ಅಲ್ವಾಜಿ. ನೀವು ಇದನ್ನೇ ಹೇಳ್ಬಿಡಿ, ಏನಂದ್ರೆ ಅಂಬಾನಿ ಕುಟುಂಬದಲ್ಲಿ ಏನು ಜಗಳ ನಡೀತಾ ಇದೆ ಅದನ್ನ ಬಗೆಹರಿಸೋದ್ರಲ್ಲಿ ನೀವು ರೋಲ್ ಪ್ಲೇ ಮಾಡ್ತಾ ಇದ್ದೀರಾ? ಝೀರೋ. ಪತ್ರಿಕೆಗಳಲ್ಲಿ ಬಂದಿತ್ತು, ಹೌದು, ಆದ್ರೆ ಝೀರೋ. ನಾನ್ ಹೇಳಿದ್ನಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ನನಗೇನು ಇಂಟ್ರೆಸ್ಟ್ ಇಲ್ಲ. ಇಬ್ರು ಅಣ್ಣ ತಮ್ಮ ನನ್ನ ಸ್ನೇಹಿತರು. ಐ ಹೋಲ್ಡ್ ಬೋತ್ ಆಫ್ ದಮ್ ಇನ್ ವೆರಿ ಹೈ ರಿಗಾರ್ಡ್. ಮೀನ್ಸ್ ಇತ್ಯಾದಿ ನಾನು ಹೋಗಲ್ಲ. ಬಟ್ ಇಟ್ಸ್ ಅ ಗ್ರೇಟ್ ಇನ್ಸ್ಟಿಟ್ಯೂಷನ್. ದೇಶಕ್ಕೋಸ್ಕರ ದೊಡ್ಡ ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. 2 ವ್ಯೂಸ್ ಇರ್ಬೋದು, ಯಾವ ರೀತಿ ಮಾಡಿದ್ರು ಇತ್ಯಾದಿ. ಅದರಲ್ಲಿ ನಾನು ಹೋಗೋಕೆ ಇಷ್ಟಪಡಲ್ಲ. ಆದ್ರೆ ಇಟ್ಸ್ ಅ ಗ್ರೇಟ್ ಇನ್ಸ್ಟಿಟ್ಯೂಷನ್. ಮತ್ತೆ ನಾವ್ ಇದನ್ನೇ ಬಯಸ್ತೀವಿ, ಆದಷ್ಟು ಬೇಗ ಸೆಟಲ್ಮೆಂಟ್ ಆಗ್ಲಿ. ಬಹುಶಃ ಕಾಮತ್ ಸಾಬ್ ಅವರದ್ದು ವ್ಯಾಲ್ಯೂಯೇಷನ್ ಇತ್ಯಾದಿ ಮಾಡ್ತಿದ್ದಾರೆ. ಆದ್ರೆ ಅಲ್ಟಿಮೇಟ್ಲಿ ನನ್ನ ಪ್ರಕಾರ ಸೆಟಲ್ಮೆಂಟ್ ಇಬ್ರು ಅಣ್ಣ ತಮ್ಮ ಮಾಡ್ತಾರೆ, ಮತ್ತೆ ಯಾರು ಮಾಡಲ್ಲ.
ಮತ್ತೆ ಸ್ಟ್ಯಾಂಪ್ ಹಾಕ್ಬೇಕಾಗತ್ತೆ ಕೋಕಿಲಾ ಬೇನ್ ಅವರ ತಾಯಿಯವರು. ಬಾಕಿ ಹೊರಗಡೆ ಅವರು ಯಾರೂ ಇಲ್ಲ, ಇಬ್ರು ತುಂಬಾ ಬುದ್ಧಿವಂತರಿದ್ದಾರೆ, ಮೆಚೂರ್ಡ್ ಇದ್ದಾರೆ. ಆದ್ರೆ ನನಗನ್ಸುತ್ತೆ 4 ರಿಂದ 12 ತಿಂಗಳು ಬೇಕು ಅಂತ. ನಾಳೆ ನಾಡಿದ್ದು ಅಂತ ಆಗಲ್ಲ, ಆದ್ರೆ ಸೆಟಲ್ಮೆಂಟ್ ಅಂತ ಖಂಡಿತ ಆಗುತ್ತೆ. ಇಲ್ಲ ಅಂದ್ರೆ ಅನಿಲ್ಗೂ ನಷ್ಟ ಆಗುತ್ತೆ, ಮುಖೇಶ್ಗೂ ನಷ್ಟ ಆಗುತ್ತೆ, ರಿಲಯನ್ಸ್ಗೂ ನಷ್ಟ ಆಗುತ್ತೆ, ಮತ್ತೆ ಧೀರುಭಾಯ್ ಅಂಬಾನಿ ಅವರ ರೆಪ್ಯುಟೇಷನ್ಗೂ ಕೂಡ ನಷ್ಟ ಆಗುತ್ತೆ. ಆದ್ರಿಂದ ಖಂಡಿತ ಆಗುತ್ತೆ ಸೆಟಲ್, ಆದ್ರೆ ಟೈಮ್ ಹಿಡಿಯುತ್ತೆ ಸ್ವಲ್ಪ. ಯಾಕಂದ್ರೆ ವಿಟ್ನೆಸ್ ಅನ್ಫಾರ್ಚುನೇಟ್ಲಿ. ಹಾಗಿದ್ರೆ ನೀವು ಪ್ರಯತ್ನ ಮಾಡ್ಲಿಲ್ವಾ? ಇಲ್ಲ ಇಲ್ಲ ಜಿ, ಇದೇನ್ ನನ್ನ ವ್ಯಾಪಾರ ಅಲ್ಲ, ಮತ್ ನನ್ ಮಾತು ಯಾರು ಕೇಳ್ತಾರೆ? ನಾನು ತುಂಬಾ ಚಿಕ್ಕ ವ್ಯಕ್ತಿ, ನನ್ನ ಮಾತನ್ನ ಯಾರು ಕೇಳಲ್ಲ.